ಬೆಳಗಾವಿಯಲ್ಲಿ ಮೈಕ್ರೋ ಫೈನಾನ್ಸ್ನ ಹಾವಳಿ ಇನ್ನೂ ನಿಂತಿಲ್ಲ. ತಡರಾತ್ರಿವರೆಗೂ ಕೂಡ ಮೈಕ್ರೋ ಫೈನಾನ್ಸ್ನ ಸಿಬ್ಬಂದಿ ಮನೆಯಲ್ಲೇ ಠಿಕಾಣಿ ಹೂಡಿದ್ದಾರೆ. 2 ಲಕ್ಷ ಸಾಲಕ್ಕೆ 2,60,000 ರೂಪಾಯಿ ಮರುಪಾವತಿ ಮಾಡಿದ್ರೂ ಕೂಡ, ಹಣ ತುಂಬಿಸಿದ್ರೂ ಕೂಡ ಮತ್ತೆ ಹಣ ಕಟ್ಟಬೇಕು ಅಂತ ಸಿಬ್ಬಂದಿ ಕಿರುಕುಳ ಕೊಟ್ಟಿದ್ದಾರೆ. ಹುಕ್ಕೇರಿ ತಾಲೂಕಿನ ಬಸಾಪುರ ಗ್ರಾಮದಲ್ಲಿ ಈ ರೀತಿ ಸಿಬ್ಬಂದಿ ಕಾಟ ಕೊಟ್ಟಿದ್ದಾರೆ. ಫೈನಾನ್ಸ್ ಸಿಬ್ಬಂದಿ ಕಿರುಕುಳ ತಾಳದೆ ಮಹಿಳೆಯರು ಕಣ್ಣೀರು ಹಾಕಿದ್ದಾರೆ. ಫೈನಾನ್ಸ್ ಕಿರುಕುಳಕ್ಕೆ ಕರುನಾಡ ರಕ್ಷಣಾ ವೇದಿಕೆ ಆಕ್ರೋಶ ವ್ಯಕ್ತಪಡಿಸಿದೆ. ಕಿರುಕುಳ ತಪ್ಪಿಸಬೇಕು ಅಂತ ಡಿಸಿ ಮೊಹಮ್ಮದ್ ರೋಷನ್ಗೆ ಮನವಿ ಮಾಡಿಕೊಂಡಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಕುಪ್ಪಕಡ್ಡಿ. ಶ್ರೀಕಾಂತ್, ಮೊದಲಿಗೆ ಸರ್ಕಾರ ಸುಗ್ರೀವಾಜ್ಞೆ ತಂತು, ಆಮೇಲೆ ಬಿಲ್ ರೆಡಿ ಆಯಿತು. ಇಷ್ಟಾದರೂ ಕೂಡ ಮೈಕ್ರೋ ಫೈನಾನ್ಸ್ ಹಾವಳಿಗೆ ಬ್ರೇಕ್ ಬೀಳ್ತಾ ಇಲ್ಲ ಅಂದ್ರೆ ಏನು ಹೇಳಬೇಕು ಇದಕ್ಕೆ ಅಂತ? ನೋಡಿ ವಿಜಯ್, ರಾಜ್ಯದಲ್ಲಿ ಏನು ಮೈಕ್ರೋ ಫೈನಾನ್ಸ್ಗಳ ಆಟಾಟೋಪ ಏನಿದೆ ಅದಕ್ಕೆ ಕಡಿವಾಣ ಹಾಕಬೇಕು ಮತ್ತು ಜನರಿಗೆ ಆಗ್ತಕ್ಕಂಥ ತೊಂದರೆಯನ್ನು ನಿವಾರಿಸಬೇಕು ಅನ್ನೋ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಇತ್ತೀಚೆಗೆ ಕಠಿಣ ಕಾನೂನನ್ನು ಸುಗ್ರೀವಾಜ್ಞೆ ಮೂಲಕ ಏನಂತಂದರೆ ತಂದಿರುವಂಥದ್ದು. ಆದರೂ ಸಹ ಅದು ಸರಿಯಾಗಿ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಯಾಕಂತಂದರೆ ಬೆಳಗಾವಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮೈಕ್ರೋ ಫೈನಾನ್ಸ್ನ ಹಾವಳಿ ಇರುವಂಥದ್ದು. ಭಾಳಷ್ಟು ಜನರಿಗೆ ಕಿರುಕುಳವನ್ನು ನೀಡುವಂಥದ್ದು, ಜೊತೆಗೆ ಅವರ ರಾತ್ರೋರಾತ್ರಿ ಏನಂತಂದರೆ ಅವರ ಮನೆ ಬಾಗಿಲಿಗೆ ಹೋಗಿ ಅಲ್ಲಿ ಏನಂತಂದರೆ ಒಂದು ರೀತಿ ಧರಣಿ ಕುಳಿತವರತ್ತೆ ಕುಳಿತು ಏನಂತಂದರೆ ಇಲ್ಲ ಸಲ್ಲದ ಒಂದು ಕಿರುಕುಳವನ್ನು ನೀಡ್ತಾ ಇರುವಂಥದ್ದು. ಪ್ರಮುಖವಾಗಿ ಏನು ಬೆಳಗಾವಿ ಜಿಲ್ಲೆಯಲ್ಲಿ, ಅದರಲ್ಲೂ ಹುಕ್ಕೇರಿ, ಬೆಳಗಾವಿ ಹಾಗೆಯೇ ಖಾನಾಪುರ ತಾಲೂಕಿನಲ್ಲಿ ಅತಿ ಹೆಚ್ಚು ಮೈಕ್ರೋ ಫೈನಾನ್ಸ್ನ ಹಾವಳಿ ಇರುವಂಥದ್ದು. ಹಾಗಾಗಿ ಅದಕ್ಕೆ ಕಡಿವಾಣ ಹಾಕಬೇಕು ಅಂತೇಳಿ ಈಗ ಜನರು ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿರುವಂಥದ್ದು. ಅದ್ರ ಜೊತೆಗೆ ಪ್ರಮುಖವಾಗಿ ಏನಂತಂದರೆ ಈ ಏನು ದೃಶ್ಯವನ್ನು ನಾವು ನೋಡ್ತಾ ಇದ್ದೀವಿ, ಇದು ಬಸಾಪುರ ಗ್ರಾಮ ಅಂದರೆ ಹುಕ್ಕೇರಿ ತಾಲೂಕಿನ ಬಸಾಪುರ ಗ್ರಾಮದಲ್ಲಿ ನಡೆದಿರುವಂಥ ಘಟನೆ. ಪ್ರಮುಖವಾಗಿ ಏನಂತಂದರೆ ಇಲ್ಲಿರ್ತಕ್ಕಂಥ ಮೈಕ್ರೋ ಫೈನಾನ್ಸ್ನ ಪ್ರತಿನಿಧಿಗಳು ಏನಿದ್ದಾರೆ ಅವರು ರಾತ್ರೋರಾತ್ರಿ ಏನಂತಂದರೆ ಏನು ಜನರ ಮನೆ ಮುಂದೆ ಬಂದು ಏನಂತಂದರೆ ಗಲಾಟೆ ಮಾಡುವಂಥದ್ದು, ಜೊತೆಗೆ ಅವನ ಮಾನಹಾನಿಯನ್ನು ಮಾಡುವಂಥದ್ದು, ಈ ರೀತಿಯಾದಂಥ ಒಂದು ಕಿರುಕುಳ ನೀಡ್ತಾ ಇರೋದ್ರಿಂದ ಇದರಿಂದ ಮುಕ್ತಿ ಕೊಡಿಸಬೇಕು ಅಂತೇಳಿ ಜನರು ಈಗ ನೇರವಾಗಿ ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೆ ಬಂದು ಏನಂತಂದರೆ ಮನವಿಯನ್ನು ಸಲ್ಲಿಸ್ತಾ ಇರುವಂಥದ್ದು. ಇದಕ್ಕೆ ಏನಂತಂದರೆ ಕರುನಾಡ ಸೇನೆ ಅಂದರೆ ಏನು ಕರವೇ ಕಾರ್ಯಕರ್ತರು ಅದಕ್ಕೆ ಸಾಥ್ ನೀಡಿ ಈ ಕಿರುಕುಳವನ್ನು ತಪ್ಪಿಸಬೇಕು ಅಂತೇಳಿ ಒತ್ತಾಯಪಡಿಸ್ತಾ ಇರುವಂಥದ್ದು. ಇಡೀ ರಾಜ್ಯದಲ್ಲೇ ಅತಿ ಹೆಚ್ಚು ಮೈಕ್ರೋ ಫೈನಾನ್ಸ್ನ ಪ್ರಕರಣಗಳು, ನೊಂದಂಥ ಪ್ರಕರಣಗಳೇನಿವೆ ಅವು ಬೆಳಗಾವಿ ಜಿಲ್ಲೆಯಲ್ಲೇ ನಡೆದಿರುವಂಥದ್ದು. ಹಾಗಾಗಿ ಇದಕ್ಕೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ಏನಂತಂದರೆ ಮಧ್ಯಪ್ರವೇಶ ಮಾಡಿ ಇದಕ್ಕೆ ಕಡಿವಾಣ ಹಾಕಬೇಕಾಗಿರುವಂಥದ್ದು ಅವಶ್ಯ ಇರುವಂಥದ್ದು. ವಿಜಯ್, ಥ್ಯಾಂಕ್ ಯು ಶ್ರೀಕಾಂತ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.